ಯಾಕೆ ನಾನು ಮಾತಾಡ್ರಿ ನನ್ನ ಸ್ಟೈಲು ಅದೇ ನಮ್ಮ ಡೆಪ್ಟಿ ಸಿ ಎಂ ಮಾತಾಡಿದ್ರೆ ಅವ್ರು ಟೆನ್ಷನ್ ಆಗಲ್ವಾ? ಅವ್ರ ಮೊನ್ನೆಲ್ಲ ಲಾ ಪ್ರಕಟಿಸ್ತೀನಿ ಆರ್ಟಿಸ್ಟ್ಗೆ ಅಂದರು. ನಮ್ಮ ಮನೆ ಉಣ್ತಾ ಇದ್ರ ಅವಾಗ ನಮ್ಮ ಜೇಮ ಉಣ್ತಾ ಇತ್ತಾ? ನೀವು ಮೀಡಿಯಾ ಏನು ಮಾಡ್ತಾ ಇದ್ರಿ? ನೆಟ್ಟು ಬೋಲ್ಟ್ ಅಂದ್ರೆ ಏನ್ರಿ? ಕಾಲು ಕತ್ತಾಡ್ಬಿಡ್ತೀನಿ ಅಂತ ಗೊತ್ತಾ ನಿಮಗೆ? ಹಂಗಂದಿಲ್ವಾ? ನಮ್ಮ ಡೆಪ್ಟಿ ಸಿ ಎಂ ಕರೆ ಕೊಡ್ದವರು ಅವರು ಅವರಪ್ಪ ಟೆಂಟ್ ಮಳಿಕೊಂಡಿದ್ದ, ಚೆಕ್ ಪೂಜಾರ್ ಆಗ್ತಾ ಇದ್ದ, ನಾನು ನೋಡಿದ್ದೀನಿ. ಸಿನಿಮಾ ಇದನ್ನೇ ಬಂದು ಕೆಂಪೇಗೌಡ ಅವರಪ್ಪ ಅವ್ರ ಡೆಪ್ಟಿ ಸಿ ಎಂ, ಇವಾಗ ಡೆಪ್ಟಿ ಸಿ ಎಂ ಆದಾಗ ಅದಕ್ಕೆ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಹಿಂಗೆ ಬರೀಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು. ಡೆಪ್ಟಿ ಸಿ ಎಂ DK ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು ಇವಾಗ ಅವ್ರು ನನ್ನ ಹೆಸರು ಆದ್ಮೇಲೆ ಅವ್ರು ಬಂದಿರು ದುಡ್ಡು ಜಾಸ್ತಿ ಆದ್ಮೇಲೆ ಫಸ್ಟ್ ಬಂಡೆ ಕನಕಪುರ ಹೆಸರು, ಎರಡನೇ ಬಂಡೆ ಇವಾಗ ಬಂದವರಲ್ಲ ನಾನು ಕೊಟ್ಟಿರೋದು ಎರಡನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ ನಾನು ಯಾವನು ನನ್ನ ಮಗನಿಗೆ ಎದ್ರಲ್ಲ. ಅವ್ರ ಬಾಬಾ ಬಂದ ಸಿನಿಮಾಗೆ ಒಂದೇ ಪಿಕ್ಚರು ಔಟು, ನಿಮ್ಗೆಲ್ಲ ಗೊತ್ತಿರಬೇಕು, ಕಾಂತರಾಜ್ ಅಂತ. ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಪಿಕ್ಚರ್ ಮಾಡಿದ ಊರೆಲ್ಲ ಸಾಲ ಇನ್ನೂ ಕೊಟ್ಟಿಲ್ಲ. ನಾನು ಕೇಳ್ತಾರೆ ಎಲ್ರಿ ನಿಮ್ಮ ಫ್ರೆಂಡು ಅಂತ. ಹಾಂ 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 ಒಂದೇ ಪಿಕ್ಚರ್ ಮಾಡೋದು. ಪ್ರಜ್ವಲ್ ಹೀರೋ ರೀ, ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರೆಲ್ಲ ಸಾಲ ಮಾಡ್ಕೊಂಡು ಲೆಕ್ಕ ಬಿಟ್ಟ ಕನಕಪುರಕ್ಕೆ, ಇನ್ನೂ ಬಂದಿಲ್ಲ. ನಾವು ಅಂತಾರಲ್ಲ, ನಾನು ನೆಗೆದೂ ಇಲ್ಲ, ಆರದೂ ಇಲ್ಲ, ಬೆಳೆದೂ ಇಲ್ಲ.